ಈಗ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಭೀಮಾನಂದ ಅನ್ನ ಬಿ ಎಸ್ ಪಿಯ ಜಿಲ್ಲಾಧ್ಯಕ್ಷನ ಮಾರಕಾಯುಧಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇವತ್ತೂ ಆರೆ ಹಂಗೆ ನಿಂತ್ಕೊಂಡಿದೆ. ಪಕ್ಕದಲ್ಲಿ ಒಂದು ಆರೆ ಬಿಸಾಕಿದ್ದಾರೆ. ಮತ್ತು ಲಾಂಗ್ ಇದೆ, ಮಚ್ಚಿದೆ, ಮತ್ತು ಚಾಕುಗಳೆಲ್ಲ ಇದೆ. ಸುಮಾರು 8 ಜನ ಆಡು ಹಗಲಲ್ಲೆಲ್ಲ ಅವನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಕಾರಣ ಇಷ್ಟೇನೆ, ಆತ ಬೆಂಗಳೂರಲ್ಲಿ ಸೇರ್ಕೊಂಡು ಸ್ವಲ್ಪ ಡೆವಲಪ್ ಆಗಿ BSPನ ಒಪ್ಕೊಂಡು ಪಾರ್ಟಿ ಕಟ್ಟೋದಕ್ಕೆ ಆ ಊರಿಗೆ ಹೋಗ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಕಾರ್ ಇಟ್ಕೊಳ್ತಾನೆ, ಒಂದು ಚೆನ್ನಾಗಿ ಮನೆ ಕಟ್ಕೊಳ್ತಾನೆ, ಮತ್ತು ಪಾರ್ಟಿನ ಪ್ರಬಲವಾಗಿ ಬೆಳೆಸೋಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಲೋಕಲಲ್ಲಿ ಅಮರೇಗೌಡ ಮತ್ತು ಒಬ್ಬ ನಾಯಕ ಹುಡುಗ ಏನು ಮಾಡ್ತಾನೆ, ಅವರು ಮರಳು ದಂಧೆ ಮತ್ತು ಇಸ್ಪೀಟೆಲ್ಲ ಆಡಿಸ್ತಾ ಇರ್ತಾರೆ. ಅದರಲ್ಲಿ SC ಜನಾಂಗನೇ ಸುಮಾರು ಜನ ಹಾಳಾಗಿರ್ತಾರೆ. ಅದನ್ನು ಮನಗಂಡಂಥ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಭೀಮಾನಂದ್ ಏನು ಮಾಡ್ತಾನೆ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟೋ ಮುಖಾಂತರ ಮತ್ತು ಹೋರಾಟ ಮಾಡೋ ಮುಖಾಂತರ ಆ ಮರಳು ದಂಧೆನ ಮತ್ತು ಇಸ್ಪೀಟ ಎಲ್ಲನೂ ನಿಲ್ಲಿಸ್ತಾನೆ. ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇವರು ಏನು ಇಷ್ಟು ವರ್ಷಗಳಿಂದ ಅದರಲ್ಲಿ ಜೀವನ ಮಾಡ್ತಾಯಿದ್ರು ಇವರೆಲ್ಲ, ಈಗ ನಮಗೆಲ್ಲ ಹಾಳು ಮಾಡಿದ್ನಲ್ಲ, ನಮ್ಗೆ ಹೊರ ಹಣ ಎಲ್ಲ ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ಪೊಲೀಸ್ ಕೂಡ ಶಾಮೀಲಾಗಿದೆ. ಯಾಕಂದರೆ ಪೊಲೀಸಿಗೆ ತಿಂಗಳು ಮಾಮೂಲು ಕೊಡ್ತಾಯಿದ್ರು. ಈಗ ಅದನ್ನು ನಿಲ್ಲಿಸಿದಾಗ ಅವ್ರಿಗೂ ಎಲ್ಲ ನಿಂತೋಯ್ತು. ಏನು ಮಾಡೋದು ಅಂತ ಅವ್ರೇನು ಮಾಡಿದ್ರು, ಒಂದು ಸುಮಾರು 3 ತಿಂಗಳಿಂದ ಸ್ಕೆಚ್ ಹಾಕಿದ್ದಾರೆ ಇದನ್ನ ಮಾಡ್ರೆ ಹೆಂಗೆ ಮಾಡಬೇಕು ಅಂತ. ಅವಾಗ ಏನು ಮಾಡ್ತಾನೆ, ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು 8 ಜನಕ್ಕೆ ಸುಪಾರಿ ಕೊಡ್ತಾರೆ. ಅಮರೇಗೌಡ ಮತ್ತು ನಮ್ಮ ನಾಯಕ ಏನಿದ್ದಾರೆ, ದೇವಪ್ಪ ನಾಯಕ ಏನಿದ್ದಾರೆ, ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಒಂದು 8 ಜನಕ್ಕೆ ಸುಪಾರಿ ಕೊಡ್ತಾರೆ. ಆ 8 ಜನ ಏನಂದರೆ, ಅವನು ಆ ಹೆಂಡ್ತಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ಆ ಅಮ್ಮ ಬರೋಂಥ ಸಂದರ್ಭದಲ್ಲಿ ಇವ್ರು ಕಾಯ್ತಾ ಇರ್ತಾರೆ. ಹೆಂಡ್ತಿ ಇದ್ದಾಳೆ, ಪ್ರೆಗ್ನೆಂಟ್ ಬೇರೆ ಅಂತ ಹೇಳ್ಬಿಟ್ಟು ಆ ಅಮ್ಮನ ಮನೆ ಬಿಟ್ಟು ಬರೋವರೆಗೂ ಸುಮ್ಮನೆ ಇರ್ತಾರೆ. ಮನೆಯಲ್ಲಿ ಬಿಟ್ಟು ಬಂದ ಮೇಲೆ ಅವರು ಸುತ್ತರಿಸ್ಕೊಂಡು ಅವನ್ನ ಚುಚ್ಚಿ ಕೊಲೆ ಮಾಡ್ತಾರೆ. ಕಾರಣ ಏನಂದರೆ, ಇದೆಲ್ಲ ಬಂದ್ ಮಾಡೋದಕ್ಕೆ ಮತ್ತು BSPನ ಪ್ರಬಲವಾಗಿ ಬೆಳೆಸಿದ್ದಕ್ಕೆ. ಇವತ್ತು ಆಳುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಇವತ್ತು ಪೊಲೀಸು ಏನಾಗಿದೆ, ಪೊಲೀಸ್ ಇಲಾಖೆ ಏನು ನಶಿಸಿ ಹೋಗಿದೆಯಾ, ಇವತ್ತು ಪೊಲೀಸ್ ವ್ಯವಸ್ಥೆ ಇವತ್ತು ಹದಗೆಟ್ಟು ಹೋಗಿಬಿಟ್ಟಿದೆ. ಒಬ್ಬ ದಲಿತರು ಓಟ್ ಪಡೆದು ಇವತ್ತು ನೀವು ಅಧಿಕಾರಕ್ಕೆ ಬಂದಂಥವ್ರು, ಇವತ್ತು ಒಬ್ಬ ದಲಿತನ ಪಬ್ಲಿಕ್ಕಲ್ಲಿ ಮರ್ಡರ್ ಮಾಡಿ ಕೊಚ್ಚಿ ಕೊಲೆ ಮಾಡ್ತಾಯಿದ್ರೆ, ನೀವು ಅದನ್ನು ಏನೂ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರೆ ನಿಮ್ಮ ಸರ್ಕಾರ ಏನಕ್ಕೆ? ಹಂಗಾದ್ರೆ ಈ ದಲಿತರೆಲ್ಲ ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದು ಏನಕ್ಕೆ? ನಾವು ಇವತ್ತು ಸಾಯೋದಿಕ್ಕ, ಇಲ್ಲ ನಮ್ಮನ್ನು ಬಹಿಷ್ಕಾರ ಹಾಕಿಸ್ಕೊಳ್ಳೋದಿಕ್ಕ, ಮರ್ಡರ್ ಮಾಡೋದಿಕ್ಕ, ನಾವು ಬದುಕೋಕ್ಕೆ ನಾವು ಬಿಡ್ತಾನೆ ಇಲ್ವಲ್ಲ ನೀವು? ಈ ಥರ ಮಾಡಿ ಇವತ್ತು ಅವ್ರನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ, ಚಿಕ್ಕ ಮಕ್ಕಳು ಹೆಣ್ಮಕ್ಳಿದ್ದಾರೆ. ಈಗ ಅಮ್ಮ ಬೇರೆ, ಪ್ರೆಗ್ನೆಂಟ್ ಬೇರೆ ಅಮ್ಮ, ಈಗ ಹೆಂಡ್ತಿ, 3 ಜನ ಮಕ್ಕಳು. ಪಾಪ ಅನಾದಿಯಾಗಿದ್ದಾಳೆ ಆ ಹುಡುಗಿ. ಆ ಹುಡುಗಿಗೆ ಈಗ ಜೀವನ ಕೊಡೋರು ಯಾರು? ಇನ್ನು ಸಾಕವ್ರು ಯಾರು ಆ ಹುಡುಗಿಗೆ? ಅದಕ್ಕೆ ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ವಿ, ಅವ್ರಿಗೆ 25 ಲಕ್ಷ ಒಂದು ಪರಿಹಾರ ಕೊಡಿ ಮಗುಗೆ, ಮತ್ತು ಏನು ಸೋಷಿಯಲ್ ಸಮಾಜ ಕಲ್ಯಾಣಕ್ಕೆ ಒಂದು ಉದ್ಯೋಗನಾದರೂ ಕೊಟ್ಟ ಎಮ್ಮಿಗೆ ಜೀವನಕ್ಕೆ ಸಹಾಯ ಮಾಡಿ ಅಂತ ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು 8 ಜನ ಮರ್ಡರ್ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಎಲ್ಲರನ್ನೂ ಬಂಧಿಸಬೇಕು. ಅವ್ರಿಗೆ ಶಿಕ್ಷೆಗೆ ಒಳಪಡಿಸಂಗೆ ಪೊಲೀಸು ಸೂಕ್ಷ್ಮವಾಗಿ ಅದನ್ನು ರಿಪೋರ್ಟ್ ಹಾಕಬೇಕು. ಯಾಕಂದರೆ ಇವತ್ತು ಪೊಲೀಸು ಕೂಡ ಶಾಮೀಲಾಗಿರೋದ್ರಿಂದ ನಮಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ. ನಾಳೆ ರಿಪೋರ್ಟ್ ಹಾಕ್ಬೋದು, ಇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಅದಾಗಬಾರ್ದು. ಅವ್ರು ಶಿಕ್ಷೆ ಆಗಬೇಕು, ಮತ್ತು ಅವ್ರನ್ನ ಮುಂದಿನ ದಿನಗಳಲ್ಲಿ ಗಡೀಪಾರು ಮಾಡಬೇಕು. ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಪೊಲೀಸ್ ಇಲಾಖೆ ಅಂತ ಹೇಳ್ಬಿಟ್ಟು ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೇವೆ. ಅದರಿಂದ ಏನು ಇವತ್ತು ನಾವು ಆ ಥರ ಆಗಿದೆ, ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕೊಲೆಗಳು ಆಗ್ತಾಯಿದೆ, ಸಾಮಾಜಿಕ ಬಹಿಷ್ಕಾರಗಳಾಗ್ತಾಯಿದೆ, ಊರುಗಳು ಬಿಡಿಸ್ತಾ ಇದ್ದಾರೆ ನಮ್ಮ ಜನಾಂಗನ. ಎಲ್ಲ ಒಂದು ಯಾವುದು ಬಾಕಿ ಇಲ್ಲ, ಎಲ್ಲನೂ ನಡೀತಾ ಇದೆ ಈ ಸರ್ಕಾರದಲ್ಲಿ. ಹಂಗಾದರೆ ಇಷ್ಟು ವರ್ಷಗಳಿಂದ ಏನು ಇವತ್ತು ನಿಮ್ಮದು ಮೆಜಾರಿಟಿ ಬರೋದಕ್ಕೆ ಈ ದಲಿತರು ಓಟ್ ಹಾಕಿದ್ದು ನಿಮಗೆ ಇದಕ್ಕೇನಾ? ನೀವು ಹೇಳಿದ್ರಿ ಎಲೆಕ್ಷನ್ ಟೈಮಲ್ಲಿ ದಲಿತರನ್ನ ಉದ್ಧಾರ ಮಾಡ್ತೀವಿ ಅಂತ. ಇವತ್ತು ದಲಿತರನ್ನ ಉದ್ಧಾರ ಮಾಡ್ತಾ ಇಲ್ಲ ಸರ್ಕಾರ. ಮರ್ಡರ್ಗಳು ಮಾಡಿಸ್ತಾ ಇದ್ದೀರಾ, ಕೊಲೆಗಳು ಮಾಡಿಸ್ತಾ ಇದ್ದೀರಾ. ಇಂಥ ಸರ್ಕಾರ ಬೇಕಾ ನಮಗೆ? ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೆಂಗಾಯಿತು, DK ಶಿವಕುಮಾರ್. ಇವತ್ತು ನೀವು ಬರೀ ಕಿತ್ತಾಟದಲ್ಲಿದ್ದೀರಾ ವಿನಃ ಜನಾಂಗ ಸಾರ್ವಜನಿಕರ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಮತ್ತು ಎಲ್ಲಿ ಅನಾಹುತಿಗಳು, ಬರಗಾಲ, ಇವತ್ತು ಮಳೆಗಳಿಲ್ಲ,
ಸಾಯ್ತಾ ಇದ್ದಾರೆ, ಊರುಗಳಿಂದ ಬೇರೆ ಕಡೆ ಇದು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ ಜನ ತಿಂಡಿಗೆ ಇಲ್ದೇನೇನೆ. ಆದರೆ ನೀವು ಇವತ್ತು ಮಿನ್ಷಿಗೆ ಕಿತ್ತಾಡ್ತಾ ಇದ್ದೀರಾ, ಡೆಲ್ಲಿಗೆ ಹೋಗ್ತಾ ಇದ್ದೀರಾ, ನೀವು ಬದುಕಕ್ಕೆ ನೋಡ್ತಾ ಇದ್ದೀರಾ ವಿನಃ ನಿಮ್ಗೆ ಓಟ್ ಹಾಕ್ದಂಥ ಸಮಾಜಕ್ಕೆ, ಸಾರ್ವಜನಿಕರಿಗೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಸರ್ಕಾರ ನಮಗೆ ಬೇಕಾ? ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇದೇ ಥರ ನಡೆದ್ರೆ ನಿಮ್ಮ ಸರ್ಕಾರ ಮನೆಗೆ ಕಳಿಸ್ತೀವಿ. ದಲಿತರೆಲ್ಲ ನಿಮ್ಮ ವಿರುದ್ಧ ಓಟ್ ಹಾಕ್ತಾರೆ, ನಿಮ್ಮನ್ನು ಸೋಲಿಸಿ ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ದಲಿತರಿಗೆ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ, ಅವರಿಗೆ ರಕ್ಷಣೆ ಕೊಡಿ. ಆ ರಕ್ಷಣೆ ಕೊಡೋ ಮುಖಾಂತರ ನೀವು ಅವರಿಗೆ ನ್ಯಾಯ ಕೊಡಬೇಕಂತ ನಿಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ.